ನಮಸ್ಕಾರ ಸ್ನೇಹಿತರೆ, ಕಲ್ಪತರು ನಮ್ಮ ಮನೆ ಅಡುಗೆಗೆ ಸ್ವಾಗತ. ಇವತ್ತೊಂದು ಸಾಫ್ಟಾಗಿರೋ ಮಲ್ಲಿಗೆ ಅಂತೆ ಬರೋ ಅಂಥ ತಟ್ಟೆ ಇಡ್ಲಿ ರೆಸಿಪಿ ಮಾಡ್ತಾಯಿದ್ದೀನಿ. ಈಗ ನಾವು ಶುರು ಮಾಡೋಣ ವೀಡಿಯೋನ. ಈಗ ನಾನು 1 ಕಪ್ ಅಕ್ಕಿ, ರೇಷನ್ ಅಕ್ಕಿ ತೊಗೊಂಡು ಬಳಸ್ತಾ ಇರೋದು. ಮತ್ತು ನಾನಿಲ್ಲಿ 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲ ನಾವು ಚೆನ್ನಾಗಿ ಕ್ಲೀನಾಗಿ ಕಸ ಎಲ್ಲ ತೆಗೆದು ಹೋಗೋವಂಗೆ ವಾಶ್ ಮಾಡ್ಕೊಂಬಿಡೋಣ. ವಾಶ್ ಮಾಡ್ಕೊಂಬಿಟ್ಟು ನಂತರ ಇದಕ್ಕೆ ಒಳ್ಳೆ ನೀರು ಹಾಕ್ಬಿಟ್ಟು ನೆನೆಯೋಕೆ ಇಟ್ಬಿಡೋಣ. ನೆನೆಯೋಕೆ ಇಟ್ಟು ಇದನ್ನು ಒಂದು 3-4 ಅವರ್ಸು ನೆನೆಯೋಕೆ ಇಟ್ಬಿಡಬೇಕು. ನಂತರ ನಾನು 3-4 ಅವರ್ಸ್ ಆದಮೇಲೆ ಓವರ್ನೈಟೇ ಇದನ್ನು ರುಬ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ಮಿಕ್ಸಿ ಜಾರ್ಗೆ ಹಾಕಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ 1 ಕಪ್ಪಷ್ಟು ಅನ್ನ ಹಾಕ್ಕೊಳ್ತಾಯಿದ್ದೀನಿ. ರೈಸು ರಾತ್ರಿ ಉಳಿದಿರುತ್ತಲ್ಲ ಅದನ್ನೇ ಹಾಕ್ಕೊಳ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಬೇಕಾದರೆ ಅವಲಕ್ಕಿ ಬೇಕಾದ್ರೆ ಹಾಕ್ಕೋಬೋದು, ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ರೈಸೇ ಹಾಕ್ಕೊತೀನಿ, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ. ಇದನ್ನೆಲ್ಲ ನಾವು ರುಬ್ಕೊಂಡು ಬಂದುಬಿಡೋಣ. ರುಬ್ಕೊಂಡು ಬಂದು ರುಬ್ಬೋದು ಅಂತಂದರೆ ನಾವು ಇಲ್ಲಿ ದೋಸೆ ಹಿಟ್ಟು ಥರ ನೈಸಾಗಿ ರುಬ್ಕೋಬಾರ್ದು. ಸ್ವಲ್ಪ ತರಿಯಾಗಿ ರವೆ ಥರ ಇರೋಂಗೆ ನೋಡಿ, ಈ ಥರ ಇರೋಂಗೆ ನಾವು ರುಬ್ಕೋಬೇಕು. ಇಡ್ಲಿಗೆ ಯಾವಾಗಲೂ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇಡ್ಲಿ. ತುಂಬ ಸಾಫ್ಟಾಗಿ ರವೆ ಥರನೇ ಚೆನ್ನಾಗಿ ಬರುತ್ತೆ ಇಡ್ಲಿ. ನಾನು ಇದನ್ನು ರುಬ್ಕೊಂಡಾಗಿದೆ. ಈಗ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಬಿಡೋಣ. ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇಡ್ಲಿ ಹಿಟ್ಟಿನದಕ್ಕೆ ಗಟ್ಟಿಗೆ ನಾವು ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ. ಯಾವಾಗಲೂ ನಾವು ದೊಡ್ಡ ಪಾತ್ರೆನೇ ಬಳಸ್ಕೋಬೇಕಾಗತ್ತೆ, ಯಾಕೆಂದರೆ ಜಾಸ್ತಿ ಉಕ್ಕಿ ಬರೋಂಥ ಇದು ಸಮಸ್ಯೆ ಇರ್ತದೆ. ಆದ್ದರಿಂದ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಬಿಟ್ರೆ ಇಡ್ಲಿ ಹಿಟ್ಟು ಉಕ್ಕಿ ಹೊರಗಡೆ ಚೆಲ್ಲಲ್ಲ. ಸಣ್ಣ ಪಾತ್ರೆಗೆ ಹಾಕ್ಬಿಟ್ರೆ ಚೆಲ್ಲಿಬಿಡುತ್ತೆ. ಈಗ ಉಪ್ಪು ಹಾಕ್ಬಿಟ್ಟು ನಾನು ಇದನ್ನು ಮುಚ್ಚಿಟ್ಬಿಟ್ಟು ನಂತರ ಈಗ ನೋಡಿ, ಈಗ 1 ಕಪ್ಪಷ್ಟು ತೆಂಗಿನ ತುರಿ ತಗೊಂಡು ಸಿಹಿ ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಡ್ಲಿ ಮಾಡೋದಕ್ಕೆ ಮುಂಚೆ ನಾವು ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಇಡ್ಲಿ ತಿನ್ನೋದಕ್ಕೆ ಸರಿಯಾಗಿಬಿಡುತ್ತೆ ಬೇಗ. ಈಗ ನೋಡಿ, ತೆಂಗಿನಕಾಯಿ 1 ಕಪ್ಪಷ್ಟು, ಒಂದು ಸ್ವಲ್ಪ ಕಡಲೆ, ಹುರ್ಗಡ್ಲೆ ಮತ್ತು ಒಂದು 2 ಉಂಡೆ ಬೆಲ್ಲ ಹಾಕಿದ್ದೀನಿ. ಮತ್ತು ಒಂದು ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಹಾಕ್ಬಿಟ್ಟು ಇದನ್ನು ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ. ರುಬ್ಕೊಂಡು ಇದನ್ನು ನಾವು ಬೇರೆಗೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಚಟ್ನಿಗೆ ನೋಡಿ ಈ ಥರ ತೀರ ಗಟ್ಟಿಗೂ ಇರಬಾರ್ದು, ತೆಳ್ಳಗೂ ಇರಬಾರ್ದು. ಈ ಥರ ನಾವು ಕಲಸಿಟ್ಕೋಬೇಕಾಗತ್ತೆ. ಸಿಹಿ ಚಟ್ನಿ ಇದ್ದರೆ ಸರಿಯಾಗತ್ತಾ? ಇಲ್ಲ ಅಲ್ವಾ? ಒಂದು ತೆಂಗಿನಕಾಯಿ ಖಾರ ಚಟ್ನಿನೂ ಮಾಡ್ಕೊಂಬಿಡೋಣ, ಸಖತ್ತಾಗಿರುತ್ತೆ. ಒಂದು ಕೊತ್ತಂಬರಿ ಸೊಪ್ಪು, ಒಂದು ತುಂಡು ಶುಂಠಿ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಬಾಡಿಸ್ಕೊಂಡು ಬಂದಿದ್ದೀನಿ. ಯಾವಾಗಲೂ ಹಸಿಮೆಣಸಿನ್ಕಾಯಿ ಬಾಡಿಸ್ಕೊಂಡ್ರೇ ಚಟ್ನಿ ಸೂಪರಾಗಿ ಬರುತ್ತೆ. ಹೋಟ್ಲಲ್ಲಿ ಬರೋ ಥರನೇ ಚಟ್ನಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ತೆಂಗಿನ ತುರಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ನೋಡಿ, ಉಪ್ಪು ಹಾಕ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಬಿಡೋಣ. ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಹುರ್ಗಡ್ಲೆ ಹಾಕ್ಬಿಟ್ಟು ರುಬ್ಕೊಂಬಂದ್ಬಿಡೋಣ ನೈಸಾಗಿ. ಸ್ವಲ್ಪ ನೋಡಿ ಅದಕ್ಕೆ ರುಬ್ಕೊಳ್ಳೋಣ. ತೀರಾ ನೈಸಾಗೂ ಇರಬಾರ್ದು ಚಟ್ನಿ, ಸ್ವಲ್ಪ ತರಿಯಾಗಿದ್ರೇ ಟೇಸ್ಟು ಯಾವಾಗಲೂ ಚಟ್ನಿ. ನೋಡಿ ಈ ಥರ ರುಬ್ಕೊಂಡಾದ ನಂತರ ಈಗ ಇದನ್ನು ಅದೇ ಥರ ಒಂದು ಬೇರೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಚಟ್ನಿನ. ಇದು ನಾವು ಎಷ್ಟು ಬೇಕೋ ಅಷ್ಟು ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು, ಸ್ವಲ್ಪ ನೀರು ಹಾಕ್ಕೊಂಡ್ರೆ ನೀರು ಮಾಡ್ಕೊಬೋದು. ಇಲ್ಲಿ ಒಂದು ಒಗ್ಗರಣೆ ಹಾಕ್ಕೊಂಬಿಡ್ತೀನಿ. ಸೌಟಲ್ಲಿ ಕರ್ಬೇವಿನ ಸೊಪ್ಪು ಹಾಕಿ, ಸಾಸಿವೆ, ಹಿಂಗು ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈಗ ನಾವು ಚಟ್ನಿ, ಖಾರ ಚಟ್ನಿ, ಸಿಹಿ ಚಟ್ನಿ ರೆಡಿ ಆಯಿತಾ? ಈಗ ನಾವು ತಟ್ಟೆ ಇಡ್ಲಿನ ಮಾಡೋದನ್ನು ನೋಡ್ಕೊಂಬಂದ್ಬಿಡೋಣ. ಸ್ಟ್ಯಾಂಡ್ ಇಲ್ದಲೇ ಮಾಡ್ಕೊಳ್ಳೋ ಅಂಥ ತಟ್ಟೆ ಇಡ್ಲಿ ನಾನು ಇಲ್ಲಿ ತೋರಿಸ್ತಿರೋದು. ಮನೇಲಿ ನಾವು ಮಾಮೂಲಿ ಇಡ್ಲಿ ಪಾತ್ರೆ ಇರುತ್ತೆ, ಅದರ ಬದಲು ನಾವು ತಟ್ಟೆ ಇಡ್ಲಿ ಮಾಡ್ಕೊಳ್ಳೋದು ಯಾಗಪ್ಪ ಅಂತ ಯೋಚನೆ ಮಾಡೋದು ಬೇಕಾಗಿಲ್ಲ. ಈ ಥರ ತುಂಬ ಸುಲಭವಾಗಿ ಮಾಡ್ಕೋಬೋದು. ನಾವಿಲ್ಲಿ 4 ಇಡ್ಲಿ ತಿನ್ನೋ ಬದಲು ಒಂದು 2 ಇಡ್ಲಿ ತಿಂದರೆ ಸಾಕಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ತಟ್ಟೆ ಇಡ್ಲಿ. ಈಗ ನಾನು ಒಂದು ಪ್ಲೇಟಿಗೆಲ್ಲ ಎಣ್ಣೆ ಚೆನ್ನಾಗಿ ಸವರ್ಕೋಬೇಕು. ಸುತ್ತ ಸವರ್ಕೊಂಬಿಡೋಣ. ಸವರ್ಕೊಂಬಿಟ್ಟು ಇಲ್ಲಿ ನಾವು 3-4 ಸೌಟ್ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳೋಣ, ಸುತ್ತ ಹರಡ್ಕೊಳ್ಳೋಂಗೆ. ಮಾತ್ರ ತಟ್ಟೆಗೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು, ಆವಾಗ ಬೇಗ ಇಡ್ಲಿ ತೆಗಿಯೋಕ್ಕೆ ಈಸಿ ಆಗುತ್ತೆ. ಈಗ ನಾನು ಇಲ್ಲಿ ಒಂದು ಪ್ಯಾನ್ಗೆ, ಈಗ ಒಂದು ಬಟ್ಲಿಗೆ ಮುಂಚೆನೇ ಬಿಸಿಯಾಗಿ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಹಿಂಗೆ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಸ್ಟ್ಯಾಂಡ್ ಇಟ್ಬಿಟ್ಟು ಪ್ಯಾನ್ಗೆ ಈಗ ನಾನು ಅದ್ರ ಮೇಲೆ ಈ ತಟ್ಟೆ ಇಡ್ಲಿನ ಬ್ಯಾಟರ್ನ ನಾನಿಲ್ಲಿ ಇಡ್ತಾಯಿದ್ದೀನಿ. ಫಸ್ಟ್ ಒಂದು ಇಡ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಹಿಂಗೆ ತಟ್ಟೆ ಮುಚ್ಚಿಬಿಟ್ಟು ಸುಮಾರು ಒಂದು 10 ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ. ಸ್ಟೀಮ್ನಲ್ಲೇ ಬೇಯಿಸ್ಕೊಳ್ಳೋಣ. ನೋಡಿ ಒಂದು 10 ನಿಮಿಷ ಬೇಯಕ್ಕಿಟ್ಟಿದ್ದೀನಿ. ಈಗ ತೆಗೆದು ನೋಡೋಣ. ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆಗಿದ ನಂತರ ನಾವು
ಇಲ್ಲಿ ಈ ಥರ ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬಂದಿದೆ. ಈಗ ನಾವು ಒಂದು ಸ್ಪೂನಲ್ಲಿ ಹಾಕಿ ನೋಡೋಣ ಅಂಟಿಲ್ಲ ಅಂತಂದರೆ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ. ಈಗ ನಾವು ಇದನ್ನು ತೆಗಿಯೋಣ. ತಟ್ಟೆ ಇಡ್ಲಿನ ತೆಗೆದುಬಿಟ್ಟು ಬೇರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಹೀಗೆಲ್ಲ ಚೆನ್ನಾಗಿ ಹಿಂಗೆ ಸುತ್ತ ಬಿಡಿಸ್ಕೊಬೇಕಾಗತ್ತೆ. ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾದ್ಮೇಲಂತೂ ತುಂಬ ಚೆನ್ನಾಗಿ ಬೇಗ ಬಂದುಬಿಡುತ್ತೆ. ನೋಡಿ ಹಿಂಗೆ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಮಲ್ಲಿಗೆ ಹಂಗೆ ಬಂದಿದೆ, ಸಾಫ್ಟಾಗಿ ಬಂದಿದೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಇಡ್ಲಿ. ನೋಡಿ ಈ ಥರ ತಟ್ಟೆ ಇಡ್ಲಿ ಒಂದು ಮಾಡಿ ತೋರಿಸ್ತಿದ್ದೀನಿ. ಈಗ ನಾವು ಅದೇ ಥರ ಇನ್ನೊಂದು 2 ಪ್ಲೇಟಿಗೆ ನಾವು ಎಣ್ಣೆ ಹಚ್ಕೊಂಬಿಡೋಣ. ಎಣ್ಣೆ ಹಚ್ಕೊಂಡು ಈಗ ನಾನು 2 ಇಡ್ಲಿನ ಬೇಯಿಸೋದನ್ನು ತೋರಿಸ್ತೀನಿ. ಒಂದು ಇಡ್ಲಿನೇ ಮಾಡೋಕ್ಕೆ ಬೇಜಾರಾಯಿತು ಅಂದರೆ ಈಗ ನಾವಿಲ್ಲಿ 2 ಇಡ್ಲಿನ ಬೇಯಿಸೋ ವಿಧಾನನ ತೋರಿಸ್ತಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ತಟ್ಟೆ ಸ್ಟ್ಯಾಂಡೇ ಬೇಕು ಅಂತ ಏನಿಲ್ಲ. ನೋಡಿ ಇದನ್ನು ಸಹ ಹಿಂಗೆ ಟ್ಯಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಟ್ಯಾಪ್ ಮಾಡಿ ಇಟ್ಕೊಂಡು ಇನ್ನೊಂದನ್ನು ಸಹ ಅದೇ ಥರನ ಎಣ್ಣೆ ಚೆನ್ನಾಗಿ ಹಚ್ಬಿಟ್ಟು ತಟ್ಟೆಗೆ ಒಂದು 3 ಸೌಟು ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾವಿಲ್ಲಿ 1 ಇಡ್ಲಿ ತಿನ್ನೋದು ಒಂದೇ, 3 ಇಡ್ಲಿ ತಿನ್ನೋದು ಒಂದೇ. ನಾವು ಮಾಮೂಲಿ ಇಡ್ಲಿ ತಿನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ. ಸೇಮ್ ಅದೇ ಥರ ಸ್ಟ್ಯಾಂಡಲ್ಲಿ ಈಗ ಬಿಸಿ ನೀರಲ್ಲಿ ಕಾಯ್ತಾ ಇದೆ. ಈಗ ಒಂದು ತಟ್ಟೆ ಇಡ್ತಾಯಿದ್ದೀನಿ. ಒಂದು ತಟ್ಟೆ ಇಟ್ಟಿದ ನಂತರ ಈಗ ನಾವು ಜರಡಿ ಇರುತ್ತೆ ನೋಡಿ, ಹಿಟ್ಟಿಡೋ ಜರಡಿ, ಅದನ್ನು ಪ್ಲಾಸ್ಟಿಕ್ ಇರಬಾರ್ದು, ಈ ಥರ ಸ್ಟೀಲಿಂದ ಇರಬೇಕು. ಅದನ್ನು ನಾವು ಹಿಂಗೆ ಮೇಲೆ ಮುಚ್ಚಿಬಿಟ್ಟು ಅದ್ರ ಮೇಲೆ ನಾವು ಇನ್ನೊಂದನ್ನು ಪ್ಲೇಟನ್ನು ಇಡೋಣ. ಈ ಥರ ಮಾಡ್ಕೊಂಡು ಅದೇ ಥರ ಒಂದು 2-3 ಇಟ್ಕೊಬೋದು. ನಾವು ಜರಡಿನ ಇಟ್ಟಿ ಮೇಲೆ ಮಾಡ್ಕೊಬೋದು. ಹಿಂಗೆ ನೋಡಿ ಮುಚ್ತಾ ಇದ್ದೀನಿ. 2 ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ಒಂದು 10 ನಿಮಿಷ ಅಂತೂ ಬೇಯಲೇಬೇಕು ಇಡ್ಲಿನ. ನೋಡಿ ಈಗ 10 ನಿಮಿಷ ಆಗಿದೆ. ಅದೇ ಥರ ಸೇಮು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ, ತುಂಬ ಸಾಫ್ಟಾಗಿ ಬಂದಿದೆ. 2 ಇಡ್ಲಿ ರೆಡಿ ಆಗೋಯ್ತು. ನೋಡಿ 2 ತಟ್ಟೆ ಇಡ್ಲಿ ರೆಡಿ ಆಯಿತು, ಚೆನ್ನಾಗಿ ಬೆಂದಿದೆ. ಈಗ ನಾನು ತಗೊಳ್ತೀನಿ. ಒಂದೊಂದೇ ತೆಗೆದು ಬಿಸಿ ಇರುತ್ತೆ ನೋಡಿಕೊಂಡು ಬಟ್ಟೆ ಇಟ್ಕೊಂಡು ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ. ಅದೇ ಥರ ತೆಗೆದುಬಿಡೋಣ ಎಲ್ಲನ. ಈಗ ನೋಡಿ ತಟ್ಟೆಗಿಂತ ಬೇರ್ಪಡಿಸ್ತೀನಿ. ಇದು ತುಂಬ ಚೆನ್ನಾಗಿ ಬೇಗ ಎದ್ದು ಬರ್ತಾಯಿದೆ. ಈಗ ಸ್ವಲ್ಪ ತಣ್ಣಗಾಗಿರೋದ್ರಿಂದ ಬೇಗ ಎದ್ದು ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ತಟ್ಟೆ ಇಡ್ಲಿ ರೆಡಿ ಆಯಿತು. ಈಗ ನಾವು ಸರ್ವಿಂಗ್ ಮಾಡೋಣ. ಇದಕ್ಕೆ ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ರೆ 2 ತಟ್ಟೆ ಇಡ್ಲಿ ಒಂದೇ ಸಲ ಖಾಲಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಅಂತೆ ಬಂದಿದೆ. ಖಾರ ಚಟ್ನಿ, ಸಿಹಿ ಚಟ್ನಿ ರೆಡಿ ಆಯಿತು. ಇನ್ನು ಬ್ಯಾಟಿಂಗ್ ಮಾಡದೆ ಇಡ್ಲಿ, ತಟ್ಟೆ ಇಡ್ಲಿನ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಓಕೆ, ಥ್ಯಾಂಕ್ ಯು.